ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿದ್ರ ಆಸ್ಪತ್ರೆ ಉಸ್ತುವಾರಿ. ಯಾಕಂತಂದ್ರೆ ತಮ್ಮ ತಪ್ಪನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಇನ್ನೊಬ್ಬರ ಮೇಲೆ ಬ್ರಹ್ಮಾಸ್ತ್ರವನ್ನ ಎಸಿತಾ ಇದ್ದಾರೆ ಆಸ್ಪತ್ರೆ ಸಿಬ್ಬಂದಿ, ಅದರಲ್ಲೂ ಕೂಡ ಮೇಲಾಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳುವಂತ ನಿಟ್ಟಿನಲ್ಲಿ ಮಾಧ್ಯಮದವರ ಮೇಲೂ ಕೂಡ ಗೂಬೆ ಕೂರಿಸುವಂತ ಯತ್ನವನ್ನ ಆಸ್ಪತ್ರೆಗೆ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾವುದಾ ಆಸ್ಪತ್ರೆ, ಏನಲ್ಲಿ ಕಂಡು ಬಂದಿದ್ದಂತ ಸಮಸ್ಯೆ, ಆ ಸಮಸ್ಯೆ ಅಥವಾ ತಮ್ಮ ತಪ್ಪಿಂದ ಅವರು ಬಚಾವ್ ಆಗುವಂತ ನಿಟ್ಟಿನಲ್ಲಿ ಹೇಗೆ ಇನ್ನೊಬ್ಬರ ಮೇಲೆ ಅದನ್ನ ಎತ್ತು ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾವು ಇಷ್ಟೊಂದಕ್ಕೆ ಹೇಳ್ತಾ ಇದ್ದಿದ್ದು ಒಂದು ಜಿಲ್ಲಾಸ್ಪತ್ರೆ ಕಥೆಯನ್ನ. ಅಲ್ಲೊಂದು ಜಿಲ್ಲಾಸ್ಪತ್ರೆ ಇದೆ, ಹೆಸರಿಗೆ ಮಾತ್ರ ಅದು ಆಸ್ಪತ್ರೆ, ಒಳಗೆ ಕಾಲಿಟ್ರೆ ಬರೀ ಅವ್ಯವಸ್ಥೆ. ಕಾಂಟ್ರವರ್ಸಿಗಳನ್ನ ಮಾಡ್ಕೊಳ್ಳದೆ ಇದ್ರೆ ಆ ಆಸ್ಪತ್ರೆ ಸಿಬ್ಬಂದಿಗೆ ತಿಂದಿದ್ದು ಅರಗೋದೇ ಇಲ್ಲ ಅಂತ ಕಾಣಿಸುತ್ತೆ. ಸಿಕ್ಕಾಪಟ್ಟೆ ಸ್ಟಾಫ್ ಇದ್ರೂ ಕೂಡ ಕೆಲಸ ಮಾಡೋಕ್ ಸೋಮಾರಿತನ. ಇವರ ಈ ವರ್ತನೆಯಿಂದ ರೋಗಿಗಳ ಜೀವಕ್ಕೂ ಕೂಡ ಕಂಟಕ ಎದುರಾಗಿದ್ದು ಏನಿದು ಅಂತ ಕೇಳಿದ್ರೆ ಉತ್ತರ ಕೊಡ್ತಾರೆ. ಯಾವ ತೀರ ಗೊತ್ತಾ, ನೀವೇ ನೋಡಿ. ಮಣ್ಣು ತಿನ್ನೋ ಕೆಲಸಕ್ಕೂ ವೈದ್ಯರ ಸಮರ್ಥನೆ. ಯಾರದ್ದೋ ತಪ್ಪು, ಬಡಪಾಯಿಗೆ ನೋಟಿಸ್. ಇದು ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಜನವರಿ 8ನೇ ತಾರೀಕು ಕಂಡ ಘೋರ ದೃಶ್ಯ. ಸರ್ಕಾರಿ ಆಸ್ಪತ್ರೆಗಳು ಅಂದ್ರೆ ಅದೆಷ್ಟರ ಮಟ್ಟಿಗೆ ಅಧ್ವಾನ ಆಗಿದೆ ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿ ನುಡಿದಿತ್ತು. ಡಾಕ್ಟ್ರು ಇಲ್ಲ, ನರ್ಸು ಇಲ್ಲ, ಸೆಕ್ಯೂರಿಟಿ ಗಾರ್ಡ್ ಬಂದು ರೋಗಿಯ ಗ್ಲೂಕೋಸ್ ಬಾಟಲಿ ಬದಲಿಸಿದ್ದ. ಇಷ್ಟೊಂದು ದೊಡ್ಡ ಎಡವಟ್ಟಿಗೆ ಸಾಕ್ಷಿ ಸಿಕ್ಕರೂ ಜಿಲ್ಲಾಸ್ಪತ್ರೆಯ ಉಸ್ತುವಾರಿಗಳು ಮಾತ್ರ ನರ್ಸ್ ಮತ್ತು ಸೆಕ್ಯೂರಿಟಿ ಗಾರ್ಡ್ಗೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ಗಾಳಿಯಲ್ಲಿ ತೇಲಿಸುತ್ತಿದ್ದಾರೆ. ಇದು ನಿಜಕ್ಕೂ ಅತ್ಯಂತ ದುರದೃಷ್ಟಕರ. ಮತ್ತು ಜೊತೆಗೆ ಜಿಲ್ಲಾ ಸರ್ಜನ್ರವರು ಸದರಿ ಸಿಬ್ಬಂದಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತಲೂ ಸುದ್ದಿ ಬಂದಿದೆ. ಹೀಗಾಗಿ ಅವರು ಡ್ರಿಪ್ ಸೆಟ್ನ ಚೇಂಜ್ ಮಾಡ್ತಾ ಇರೋದು ಖಚಿತ ಆದಂತಾಗಿದೆ. ಅವ್ಯವಸ್ಥೆಯ ಪರಾಕಾಷ್ಠೆ ಇದು. ಬಹಳ ಸಿಲ್ಲಿಯಾಗಿ ತೋರಬಹುದು. ಸೆಕ್ಯೂರಿಟಿ ಗಾರ್ಡ್ ಏನೋ ತನಗೆ ಗೊತ್ತಿದ್ದಷ್ಟು ಬುದ್ಧಿ ಬಳಸಿ ಗ್ಲೂಕೋಸ್ ಬದಲಿಸಿದ್ದಾನೆ. ಆದ್ರೆ ಅಸಲಿ ಕರ್ತವ್ಯ ಲೋಪ ಎಸಗಿದ ವೈದ್ಯರಾಗ್ಲಿ ನರ್ಸ್ಗಳ ವಿರುದ್ಧವಾಗ್ಲಿ ಕ್ರಮ ಕೈಗೊಂಡಿಲ್ಲ. ನೋಟಿಸ್ ನೀಡ್ತಿದ್ದೀವಿ ತಾನೇ ಅಂತ ಎಷ್ಟು ಕೂಲಾಗಿ ಉತ್ತರ ನೀಡ್ತಾರೆ. ಸ್ವಲ್ಪ ಯಾಮಾರಿದ್ರೂ ಬಾಣಂತಿಯ ಜೀವಕ್ಕೆ ಅಪಾಯ ಆಗ್ಬಿಡ್ತಿತ್ತು. ಗ್ಲೂಕೋಸ್ ಸರಿಯಾದ ವೇಳೆಗೆ ಬದಲಿಸದೆ ಹೋದ್ರೆ ರೋಗಿ ಮರಣ ಹೊಂದುವ ಸಾಧ್ಯತೆ ಕೂಡ ಹೆಚ್ಚಿರುತ್ತದೆ. ಗ್ಲೂಕೋಸ್ ಖಾಲಿಯಾಗಿ ಗಾಳಿ ಅಂಶ ಮನುಷ್ಯನ ದೇಹ ಪ್ರವೇಶಿಸಿ ಅನಾಹುತ ಆಗುವ ಸಂಭವ ಹೆಚ್ಚಿರುತ್ತದೆ. ಗ್ಲೂಕೋಸ್ ಸ್ವಲ್ಪ ಇರುವ ವೇಳೆ ಮತ್ತೊಂದು ಗ್ಲೂಕೋಸ್ ಹಾಕಬೇಕು. ಸಂಪೂರ್ಣವಾಗಿ ಗ್ಲೂಕೋಸ್ ಖಾಲಿಯಾದ ನಂತರ ಎಂಬಾಲಿಸಂ ಎಂಬ ಅಂಶ ಮನುಷ್ಯನ ದೇಹ ಪ್ರವೇಶ ಮಾಡಿ ಹೃದಯಘಾತ ಇಲ್ಲವೇ ಗ್ಯಾಂಗ್ರೀನ್ ಆಗಿ ಮರಣ ಹೊಂದುವ ಸಾಧ್ಯತೆ ಇರುತ್ತದೆ. ಆವಾಗ ಈ ಸಿಸ್ಟರ್ ಒಬ್ಬರು ಸ್ವಲ್ಪ ಕೆಲಸದ ಒತ್ತಡದಲ್ಲಿ ಅಲ್ಲಿ ಬ್ಯುಸಿ ಇದ್ದಾಗ ಆ ರೋಗಿ ಸಂಬಂಧಿಕರು ಈ ಗ್ಲೂಕೋಸ್ ಬಾಟ್ಲು ಮುಗಿತಾ ಇದೆ ಅಂಥೇಳಿ ಈ ಸೆಕ್ಯೂರಿಟಿ ಗಾರ್ಡ್ ಸಿಸ್ಟರ್ ಹತ್ರ ಹೋಗಿದ್ದಾರೆ. ಸಿಸ್ಟರ್ ನಾನು ಬರ್ತೀನಿ, ಒಂದು 5 ನಿಮಿಷ ಇರಿ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಇವರು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ನ ಹೋಗಿ ಕೇಳಿದ್ದಾರೆ. ಸೊ ಅದರಲ್ಲಿ ಒಂದನ್ನು ಅವನು ಬದಲಾವಣೆ ಮಾಡಿದ್ದಾನೆ. ಸೊ ಇದು ಅವನ ವ್ಯಾಪ್ತಿಗೆ ಬರೋದಿಲ್ಲ, ಅವನು ಆ ಥರ ಮಾಡಬಾರ್ದಾಗಿತ್ತು. ಸೊ ಹಾಗಾಗಿ ಅವನಿಗೆ ಕರೆಸಿ ಎಚ್ಚರಿಕೆ ಮಾಡಿದೆ. ಜೊತೆಗೆ ಶುಶ್ರೂಷಕಿಯರಿಗೂ ನೋಟಿಸ್ ಕೊಟ್ಟು ಇನ್ನು ಮುಂದೆ ಈ ರೀತಿ ಯಾವುದೇ ಘಟನೆ ನಡೆದೇ ಥರ ಕ್ರಮವನ್ನು ವಹಿಸ್ತಾರೆ. ಈ ಕತೆ ಒಂದ್ ಕಡೆ ಆದ್ರೆ ಇದೇ ಜಿಲ್ಲಾಸ್ಪತ್ರೆ ಮತ್ತೊಂದು ವಿವಾದಕ್ಕೆ ಸಿಲುಕಿತ್ತು. ತಿಂಗಳ ತಪಾಸಣೆಗೆ ಬಂದಿದ್ದ ಗರ್ಭಿಣಿಗೆ ವೈದ್ಯರು ಇಂಜೆಕ್ಷನ್ ನೀಡ್ತಿದ್ದಂತೆ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಇದು ವೈದ್ಯರ ನಿರ್ಲಕ್ಷ್ಯ ಅಂತ ಮಹಿಳೆಯ ಸಂಬಂಧಿಕರು ಆರೋಪಿಸಿ ಗೋಳಿಡ್ತಿದ್ರು. ಆದ್ರೆ ಇದಕ್ಕೂ ತೇಪೆ ಹಚ್ಚಿದ ಜಿಲ್ಲಾ ಸರ್ಜನ್ ಇದು ಕೇವಲ ಹೃದಯ ಸಂಬಂಧಿ ಕಾಯಿಲೆ ಅಷ್ಟೇ ಅಂದ್ರು. ಒಟ್ನಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಇಷ್ಟೆಲ್ಲ ಎಡವಟ್ಟುಗಳು ನಡೆದಿದ್ರು ವೈದ್ಯರಿಗೆ ಗೊತ್ತಿದ್ರು ಬಡ ರೋಗಿಗಳ ಬಗ್ಗೆ ತಾತ್ಸಾರ ಮನೋಭಾವ ತೋರ್ತಿದ್ದಾರೆ. ಸರ್ಕಾರ ಆಸ್ಪತ್ರೆ ಅಭಿವೃದ್ಧಿಗೆ ಅಂತ ಅದೆಷ್ಟು ಖರ್ಚು ಮಾಡಿದ್ರೂ ಸಿಬ್ಬಂದಿಯ ಬೇಜವಾಬ್ದಾರಿಯಿಂದ ವ್ಯರ್ಥವಾಗ್ತಿದ್ದು ಕೂಡಲೇ ಚಾಮರಾಜನಗರ ಜಿಲ್ಲಾಸ್ಪತ್ರೆಗೆ ಸರ್ಜರಿ ಮಾಡಬೇಕಾಗಿದೆ. ಮಂಜುನಾಥ್, TV9 ಚಾಮರಾಜನಗರ.